ಇದಂತೂ ಇಲ್ಲಿನ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುವಂಥ ಒಂದು ಐಟಮು ಚಾಪ್ಸು. ಅವಾಗ ಖಾಲಿ ಹೊಡಿತಾ ಇತ್ತು, ಜನ ಬರ್ತಾರ ಅಂತ ಅನ್ಕೊಂಡೆ. ಬಟ್ ಒಂದೂವರೆ ಆಗ್ತಾ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಸೈಜ್ ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಸೈಜು. ಎಸ್, ನಾವು ಆರ್ಡರ್ ಮಾಡಿರುವಂಥ ಐಟಮ್ ಎಲ್ಲನೂ ಬಂದಿದೆ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂತಂದರೆ ಬೆಂಗಳೂರಿನ ಜಯನಗರ ಚಿಕನ್ ಕೌಂಟಿ ಬ್ಯಾಕ್ ಸೈಡೆಲ್ಲ ಬರುವಂಥ ಕಳೆದ 23 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಾ ಇರುವಂಥ ಸಮೀನಾ ಬಾಬುದಾಸ್ ಹೋಟೆಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಗೀ ರೈಸ್ ಜೊತೆಗೆ ಈ ಮಟನ್ ಕೈಮಾ ಎಲ್ಲ ಕೊಡ್ತಾರೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಜೊತೆಗೆ ಚಿಕನ್ ಕಬಾಬು, ಈ ಮಟನ್ ಚಾಪ್ಸ್ನ ತಾವಾ ಫ್ರೈ ಮಾಡಿಕೊಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿ ಈ ಒಂದು ಜಾಗದಲ್ಲಿ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಇವರು ಮಧ್ಯಾಹ್ನ ಒಂದೇ ಟೈಮ್ ಫುಡ್ನ ಸರ್ವ್ ಮಾಡೋದು, ಬೆಳಗ್ಗೆನೂ ಇಲ್ಲ ಸಂಜೆನೂ ಇಲ್ಲ, ಮಧ್ಯಾಹ್ನ ಒನ್ ಟೈಮ್ ಮಾಡುವಂಥ ಒಂದು ಜಾಗ. ಹೋಗಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಈ ಒಂದು ಹೋಟ್ಲಲ್ಲಿ ಸ್ಪೆಷಲ್ ಆಗಿರೋಂಥ ಗೀ ರೈಸ್ನ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಬಾಬು ಅಂತ ಹೇಳಿ. ಬಾಬು ಅಂತ. ನಿಮ್ಮ ಹೋಟೆಲ್ಗೆ ನೇಮ್ ಬೋರ್ಡೇ ಕಾಣಿಸ್ತಾ ಇಲ್ಲ, ಏನು ಹೆಸರು? ಸಮೀನಾ ಬಾಬುದಾಸ್ ಅಂತ ಹೇಳಿ ಹೋಟೆಲ್ ಹೆಸರು. ಅದಕ್ಕೆ ನೇಮ್ ಬೋರ್ಡ್ ಹಾಕಿಲ್ಲ? ನೇಮ್ ಬೋರ್ಡೇ ಹಾಕಿಲ್ಲ, ಜನಗಳೇ ನೇಮ್ ಬೋರ್ಡ್ ಮಾಡಿಬಿಟ್ಟಿದ್ದು. ಹೋಟೆಲ್ ಬಾಬುದಾಸ್ ಅಂತ ಹೇಳಿ ಜನಗಳೇ ಇಟ್ಬಿಟ್ಟಿದ್ದು. ಜನ ಇಟ್ಟಿರೋದು ಸಮೀನಾ ಬಾಬುದಾಸ್. ಸಮೀನಾ ಬಾಬುದಾಸ್ ಅಂತ ಹೇಳಿ. ಏನ್ ಸರ್ ಸ್ಪೆಷಲ್? ಸ್ಪೆಷಲ್ ಗೀ ರೈಸು, ಚಿಕನ್ ಕಬಾಬು, ಓಕೆ, ಬೋನ್ಲೆಸ್ ಫಿಶ್ ಇರುತ್ತೆ, ಜಿಲೇಬಿ ಫಿಶ್ ಇರುತ್ತೆ, ಬಾಂಗ್ಲಾ ಫಿಶ್ ಇರುತ್ತೆ, ಚಿಕನ್ ಲಾಲಿಪಾಪ್ ಇರುತ್ತೆ, ಓಕೆ, ಚಿಕನ್ ಮಸಾಲ ಇರುತ್ತೆ, ಓಕೆ, ಅಂದ್ಬಿಟ್ರೆ ಸುಕ್ಕ ಮಟನ್ ಚಾಪ್ಸ್ ಅಂಡ್ ಬೋಟಿ. ಓಕೆ, ಇಷ್ಟು ಐಟಮ್ ಸಿಗುತ್ತೆ. ಇಷ್ಟು ಐಟಮ್ಸ್. ಶುರುವಾಗಿ ಎಷ್ಟು ವರ್ಷ ಆಯ್ತು ಅಂದ್ರೆ? 23 years. ಇದು ಬಂದು ಬನ್ನೇರಘಟ್ಟ ಮೇನ್ ರೋಡು. ಈ ಚಿಕನ್ ಕೌಂಟಿ ಬ್ಯಾಕ್ ಸೈಡು SR ಕೃಷ್ಣಪ್ಪ ಗಾರ್ಡನ್ ಅನ್ನೋ ಒಂದು ಜಾಗದಲ್ಲಿ ಬರುವಂಥದ್ದು. ಒಂದು 11:30 ಶುರುವಾಗುವಂಥ ಒಂದು ಜಾಗ. ಬಟ್ 1-1:30 ಬಂದ್ರಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ನಿಮ್ಗೆ ಅದನ್ನ ತೋರಿಸ್ತೀನಿ ಬನ್ನಿ. ಯಾವುದೇ ರೀತಿಯ ನೇಮ್ ಬೋರ್ಡ್ ಏನೂ ಇಲ್ಲ. ಜಸ್ಟ್ ಗೂಗಲ್ ಲೊಕೇಶನ್ ಹಾಕೊಂಡು ಈ ಸ್ಪಾಟ್ಗೆ ಬರಬೇಕು. ಪಾರ್ಕಿಂಗ್ ಅಂದರೆ ಜಸ್ಟ್ ಬೈಕ್ ಮಾತ್ರ ಇಲ್ಲಿ ಪಾರ್ಕ್ ಮಾಡ್ಬೋದು, ಕಾರ್ಗೆ ಫೆಸಿಲಿಟಿ ಇರಲ್ಲ. ಬೈಕಲ್ಲಿ ಬಂದರೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ನೋಡಿ ಕ್ರೌಡು ಬರ್ತಾ ಕ್ರೌಡ್ ಜಾಸ್ತಿ ಆಗ್ತಾಯಿದ್ರೆ ಈ ಒಂದು ಜಾಗದಲ್ಲಿ ಕಬಾಬ್ ಎಲ್ಲ ಮಾಡುವಂಥದ್ದು. ಇಲ್ಲೇ ಕಬಾಬು, ಫಿಶ್ ಕಬಾಬ್ ಎಲ್ಲ ಮಾಡುವಂಥದ್ದು. ಈ ಕಡೆ ಬಂದರೆ ಹಂಗೆ ಇಲ್ಲಿ ಅಂಕಲ್ ಕೌಂಟ್ರಲ್ಲಿ ಇರ್ತಾರೆ. ಸ್ವಲ್ಪ ಸೈಡ್ ಇಲ್ಲಿ ನಿಮಗೆ ಯಾವ ರೀತಿ ಫಿಶ್ ಬೇಕೋ, ಚಿಕನ್ ಬೇಕೋ ಎಲ್ಲನೂ ಕೂಡ ನೀವು ಚೂಸ್ ಮಾಡ್ಕೋಬೋದು. ನೀವು ಚೂಸ್ ಮಾಡ್ಕೊಂಡ ತಕ್ಷಣ ರೆಡಿ ಮಾಡಿ ಕೊಡುವಂಥದ್ದು ಇವರೇ ಓನರು. ಈ ಒಂದು ಜಾಗದಲ್ಲಿ ಗೀ ರೈಸು ಜಸ್ಟ್ 2 kg ಗೀ ರೈಸ್ನ ಪ್ರಿಪೇರ್ ಮಾಡಿ ಪ್ರತಿ ಬ್ಯಾಚ್ಗೆ 2 kg ಮಾಡುವಂಥದ್ದು. ಇಲ್ಲಿ ನೋಡಿ ಕ್ರೌಡು ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತು ಆಲ್ರೆಡಿ ಶಿವರಾತ್ರಿ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಕ್ರೌಡ್ ಕಮ್ಮಿ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸೊ ಒಂದು ಲೋಕಲಿ ಪಾಪ್ಯುಲರ್ ಆಗಿರುವಂಥ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ನಾವು ಹಂಗೆ ಒಳಗಡೆ ಹೋಗಿ ಯಾವುದೋ ಕಾರ್ನರ್ಲಿ ಒಂದು ಜಾಗ ಹಿಡ್ಕೊಂಡು ಸೆಟ್ಲ್ ಆಗಿಬಿಡೋಣ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಒಂದು ಹಳೇ ಜಾಗ, ಅದು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ರನ್ ಮಾಡ್ಕೊಂಡು ಬರ್ತಾ ಇರೋದು. ನಾನು ಹತ್ತತ್ರ ಒಂದು 2:10 ಆಗಿದೆ, 2 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಕ್ರೌಡು. ಒಂದು 12-12:30 ಬಂದೆ. ಅವಾಗ ಖಾಲಿ ಹೊಡಿತಾ ಇತ್ತು, ಜನ ಬರ್ತಾರ ಅಂತ ಅಂದ್ಕೊಂಡೆ. ಬಟ್ 1-1:30 ಆಗ್ತಾ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ ಸಮೀನಾ ಬಾಬುದಾಸ್ ಹೋಟೆಲ್ ಅಂತ. ಫುಡ್ಸ್ನ ಆರ್ಡರ್ ಮಾಡಬೇಕು. ಇಲ್ಲಿ ಸುಮಾರು ಗೀ ರೈಸ್ ಜೊತೆಗೆ ಈ ಕೈಮಾಲ ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳಿದ್ದೀನಿ. ಅದನ್ನ ಟ್ರೈ ಮಾಡೋಣ ಅಂತ ಬಂದೆ. ಆರ್ಡರ್ ಮಾಡೋಣ ಅಂಕಲ್, ಆರ್ಡರ್. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು ಜಾಗ, ಚಿಕ್ಕ ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ ಆದರೂ ಕೂಡ ಸಿಕ್ಕಾಪಟ್ಟೆ ಅಫಿಷಿಯಲ್ಸು, ಇಲ್ಲಿನ ಲೋಕಲ್ಲು ವರ್ಕ್ ಮಾಡೋರು ಎಲ್ಲರೂ ಕೂಡ ಬಂದು ತಿನ್ಕೊಂಡು ಹೋಗ್ತಾರೆ. ಬಿಕಾಸ್ ಅಫೋರ್ಡಬಲ್ ಪ್ರೈಸ್ಗೆ ಈ ಗೀ ರೈಸು ಕೈಮಾಲ ಕೊಡ್ತಾರೆ. 50 ರೂಪಾಯಿಗೆ ಗೀ ರೈಸು, 60 ರೂಪಾಯಿಗೆ ಈ ಕೈಮಾ, 2 ಕೈಮಾ ಕೊಟ್ಟು ಗ್ರೇವಿ ಕೊಡುವಂಥದ್ದು. ಅದು ಬಿಟ್ಟರೆ ಕಬಾಬ್ ಐಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಆರ್ಡರ್ ಮಾಡಬೇಕು. ಇದು ಐಟಮ್ಮು ನಮಗೆ ಇದು ಗೀ ರೈಸ್ ಇದೆಯಲ್ಲ, ಗೀ ರೈಸ್ ಎಷ್ಟು ಒಂದು ಪ್ಲೇಟು? 50 ರೂಪೀಸು. ಕೈಮಾ, ಗೀ ರೈಸು ಕೈಮಾ ಜೊತೆಗೆ ಮಟನ್ ಚಾಪ್ಸು ತವಾದಲ್ಲಿ ಮಾಡ್ತಿರಲ್ಲ ಅದೊಂದು ಪ್ಲೇಟು. ಅದು ಬಿಟ್ಟರೆ ಭಾಷಾ ಫಿಶ್ಶು ಬಿಟ್ಟರೆ ಕಬಾಬು ತುಂಬ ಚೆನ್ನಾಗಿರುತ್ತಲ್ವಾ? ಇಷ್ಟು ಐಟಮ್ ತಗೊಬನ್ನಿ. ಎಸ್, ಇಲ್ಲಿ ಬಂದ ತಕ್ಷಣ ನಾವು ಕೇಳಿದಾಗ ಏನೇನು ಚೆನ್ನಾಗಿರುತ್ತೆ, ಭಾಷಾ ಫಿಶ್ ಟ್ರೈ ಮಾಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬೋನ್ಲೆಸ್ಸು, ಅದ್ರ ಜೊತೆಗೆ ಕಬಾಬ್, ಇದು ಚಾಪ್ಸ್ ಬರುತ್ತಲ್ಲ ಮಟನ್ ಚಾಪ್ಸು, ಅದನ್ನ ಈ ಆಯಿಲ್ ಫ್ರೈ ಮಾಡಲ್ಲ, ಮಸಾಲ ಹಾಕ್ಬಿಟ್ಟು ತವಾ ಫ್ರೈ ಮಾಡಿ ಕೊಡುವಂಥದ್ದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಂದವರು ಅದನ್ನ ಟ್ರೈ ಮಾಡ್ತಾರೆ. ನೀವು ಟ್ರೈ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಗೀ ರೈಸ್ ಜೊತೆಗೆ ಇಷ್ಟು ಐಟಮ್ನ ಆರ್ಡರ್ ಮಾಡಿದ್ದೀನಿ. ಐಟಮ್ ಬರಲಿ, ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ತರೋಣ. ಎಸ್, ನಾವು ಆರ್ಡರ್ ಮಾಡಿರೋಂಥ ಐಟಮ್ ಎಲ್ಲನೂ ಬಂದಿದೆ. ಸೊ ಟೆಂಪ್ಟಿಂಗು. ಅರೋಮ ಅಂತೂ ಇದು ಗೀ ರೈಸ್ ಇದೆಯಲ್ಲ, ಇದು ಲಿಟ್ರಲಾಗಿ ನಿಮಗೆ ಕುಷ್ಕದ ಒಂದು ಅರೋಮ ಬರುತ್ತಲ್ಲ, ಆ ಥರ ಒಂದು ಅರೋಮ ಬರ್ತಾ ಇದೆ. ಅದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತಂದರೆ, ಫಸ್ಟು ಗ್ರೇವಿ ತೊಗೊಂಡಿದ್ದೀವಿ. ಇದು ಕಾಂಪ್ಲಿಮೆಂಟ್ರಿ ಗ್ರೇವಿ ಕೊಡುವಂಥದ್ದು ರೈಸಿಗೆ. ಅದಾದಮೇಲೆ 60 ರೂಪೀಸ್ಗೆ 2 ಕೈಮಾ ಉಂಡೆ ಬರುತ್ತೆ. ಅದರ ಜೊತೆಗೆ 50 ರೂಪಾಯಿ ಈ ಗೀ ರೈಸು. ಈ ಕಡೆ ಬಂದರೆ ಮಟನ್ ಚಾಪ್ಸು,
ತವಾದಲ್ಲಿ ಫ್ರೈ ಮಾಡಿ ಕೊಟ್ಟಿರುವಂಥದ್ದು. ಅದಾದಮೇಲೆ ಬೋನ್ಲೆಸ್ ಭಾಷಾ ಫಿಶು, ಇದು ಕೂಡ ದೊಡ್ಡ ಸೈಜಲ್ಲಿ ಒಂದು ಕೈ ಸೈಜಿಗೆ ಬರುವಂಥದ್ದು ಫಿಶ್ನ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಕಬಾಬು, ಅದು ಸ್ಟಾರ್ಟಿಂಗಲ್ಲಿ ಬರ್ತಿದ್ದಾಗೇ ಸ್ಟಾರ್ಟಿಂಗಲ್ಲೇ ಹಾಕ್ತಾ ಇರ್ತಾರೆ, ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ, ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಅದಾದಮೇಲೆ ಈ ಕಡೆ ಬಂದರೆ ಕಾಂಪ್ಲಿಮೆಂಟ್ರಿಗೆ ಒಂದು 2-3 ಗ್ರೇವಿ ಕೊಟ್ಟಿರ್ತಾರೆ. ಇದೊಂದು ವೆರೈಟಿಯ ಗ್ರೇವಿ, ಇದು ಟೇಬಲಲ್ಲಿ ಇರುತ್ತೆ, ನೀವು ಎಷ್ಟು ಬೇಕಾದ್ರೆ ಹಾಕೋಬೋದು. ಅದರಿಂದ ಈ ಕಡೆ ಬಂದರೆ ಇಲ್ಲೂ ಒಂದು ತಿಳಿ ಸಾಂಬಾರು ಟೈಪಲ್ಲಿ ಕೊಟ್ಟಿರ್ತಾರೆ. ಫಸ್ಟು ನಾವು ಈ ಕಡೆ ಬಂದು ಏನು ಮಾಡೋಣ ಅಂದರೆ ರೈಸು ಮತ್ತು ಗ್ರೇವಿ ಜೊತೆ ಟ್ರೈ ಮಾಡಿ, ಅದಾದಮೇಲೆ ಕೈಮಾ ಜೊತೆ ಟ್ರೈ ಮಾಡೋಣ, ಇಲ್ಲಾಂದರೆ ಸ್ಟಾರ್ಟರ್ಸ್ಗೆ ಹೋಗೋಣ. ಫಸ್ಟು ರೈಸ್ ನನಗೆ ಬ್ರೇಕ್ ಮಾಡಿದ್ರೆ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಇರುವಂಥ ರೈಸು, ಹಂಗೆ ಸ್ವಲ್ಪ ಈ ಗ್ರೇವಿ ಹಾಕ್ಕೊಂಡು ಮಿಕ್ಸ್ ಹೊಡೆದು ಒಂದು ಬೈಟ್ ಹೋಗೋಣ. ಚೆನ್ನಾಗಿದೆ. ಒಂದು ವೈಟ್ ರೈಸ್ಗೆ ಗ್ರೇವಿ ಹಾಕೊಂಡು ಟ್ರೈ ಮಾಡೋದು ಯಾವ ಥರ ಇರುತ್ತೋ ಅದೇ ಒಂದು ಟೇಸ್ಟ್ ಇದೆ. ಬಟ್ ಸಿಕ್ಕಾಪಟ್ಟೆ ಚಕ್ಕೆ, ಸಿಕ್ಕಾಪಟ್ಟೆ ಮೊಗ್ಗು ಅದೆಲ್ಲ ಹಾಕಿರ್ತಾರೆ, ಆದರೂ ಕೂಡ ಅದರ ಅರೋಮಾ ಅಷ್ಟೊಂದೇನೂ ಗೊತ್ತಾಗಲ್ಲ. ಜಸ್ಟ್ ಪ್ಲೇನ್ ರೈಸ್ಗೆ ಗ್ರೇವಿ ಹಾಕೊಂಡು ತಿಂದರೆ ಯಾವ ಟೇಸ್ಟ್ ಇದೆಯೋ ಅದೊಂದು ಟೇಸ್ಟ್ ಕೊಡುವಂಥದ್ದು. ಗೀ ರೈಸ್ ಅಂದರೆ ಆ ಒಂದು ಗೀದು ಅರೋಮ ಇದೆಯಲ್ಲ, ಅದು ಜಾಸ್ತಿ ಎನನ್ಸ್ ಆಗಿ ಟೇಸ್ಟ್ ಇನ್ನೂ ಕೂಡ ಇನ್ಕ್ರೀಸ್ ಮಾಡುತ್ತೆ. ಬಟ್ ಇದರಲ್ಲಿ ಒಂದು ಪ್ಲೇನ್ ರೈಸ್ಗೆ ಸಾಂಬಾರು ಹಾಕೊಂಡು ತಿಂದರೆ ಯಾವ ಥರ ಇರುತ್ತೆ ಅದೊಂದು ಟೇಸ್ಟ್ ಇದೆ. ಇನ್ನೊಂದು ಬೈಟ್ ಮಾಡೋಣ. ಬಟ್ ಗ್ರೇವಿ ಅಂತೂ ಸಗದಾಗಿದೆ. ಒಂದು ಪ್ಲೇನ್ ಗ್ರೇವಿ, ಮೈಲ್ಡ್ ಮಸಾಲ, ನಿಮಗೆ ಜಾಸ್ತಿ ಮಸಾಲ ಅನಿಸಲ್ಲ, ಆ ಟೊಮೊಟೊ ಡಾಮಿನೇಷನ್ ಕೂಡ ಇರಲ್ಲ. ಒಂದು ಬ್ಯಾಲೆನ್ಸ್ ಆಗಿರುವಂಥ ಒಂದು ಗ್ರೇವಿ, ಬ್ಯಾಲೆನ್ಸ್ ಆಗಿರುವಂಥ ರೈಸ್ ಜೊತೆ ತಿಂದಾಗ ಒಂದು ಬ್ಯಾಲೆನ್ಸ್ಡ್ ಆಗಿರೋಂಥ ಒಂದು ಟೇಸ್ಟ್ ಇದೆ. ಇನ್ನೊಂದು ಬೈಟ್ ಮಾಡಿ. ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡಿದ್ದು ಮಟನ್ ಚಾಪ್ಸು, ಇಲ್ಲಿನ ಸ್ಪೆಷಲು 270 ರೂಪಾಯಿ ಅಂತದ್ದು, ಅದನ್ನ ತಿನ್ನಬೇಕು. ಇದಂತೂ ಇಲ್ಲಿನ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರೋಂಥ ಒಂದು ಐಟಮು ಚಾಪ್ಸು. ದೊಡ್ಡ ಪೀಸ್ನ ಹಾಕ್ಬಿಟ್ಟು ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿ, ಅದಾದಮೇಲೆ ಸಿಕ್ಕಾಪಟ್ಟೆ ಆಯಿಲ್ ಹಾಕಿ ತವಾದಲ್ಲಿ ಫ್ರೈ ಮಾಡಿ ಕೊಡುವಂಥದ್ದು. ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಕೆಂಪು ಮಸಾಲ, ಬೆಂಕಿ ಟೇಸ್ಟು. ಚರ್ಬಿ, ಚಾಪ್ಸಲ್ಲಿಂತ ಚರ್ಬಿ ಅಂತೂ ಆ ಒಂದು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಮಸಾಲ ಅಂತೂ ಪರ್ಫೆಕ್ಟ್ ಬ್ಲೆಂಡು, ಒಂದು ಬೆಸ್ಟ್ ಮಸಾಲ. ಒಳ್ಳೆ ಅಲ್ಫಾಮ್ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೋ ಆ ಥರ ಒಂದು ಟೇಸ್ಟು. ಕಬಾಬ್ ಅಂತನೂ ಈ ಕಡೆ ತವಾ ಫ್ರೈ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಯುನೀಕ್ ಆಗಿರೋಂಥ ಟೇಸ್ಟು. ನಿಮ್ಗೆ ಹೇಳ್ಬೇಕಂತಂದರೆ ಈ ಚಾಕ್ನ ಮೇಲ್ಗಡೆ ಸಿಕ್ಕಾಪಟ್ಟೆ ಚರ್ಬಿ ಉರಿಸ್ಬಿಟ್ಟು ಕೊಟ್ಟಾಗ ಆ ಒಂದು ಟೇಸ್ಟ್ ಎನ್ಹಾನ್ಸ್ ಆಗಿಬರುತ್ತೆ ಗೊತ್ತಾ ಫ್ಲೇವರು, ಆ ಒಂದು ಫ್ಲೇವರ್ಲಿದೆ. ಒಂದು ಬೆಸ್ಟು ಟೇಸ್ಟು. ಔಟ್ರು ಆ ಕಡೆ ಸೈಡ್ ಇದಂತೂ ಕರ್ಮ್ ಸೀದೋಗಿರುತ್ತೆ. ಬಾಯಿ ಸಿಗ್ತಾ ಇದ್ದಾಗ ಒಳಗಡೆ ಸಾಫ್ಟಾಗಿ ಅಗೀತಾ ಆ ಒಂದು ಚರ್ಬಿ ಜೊತೆಗೆ ಆ ಒಂದು ಮಸಾಲ ಎರಡೂ ಕೂಡ ಬಿಟ್ಕೊಡುತ್ತೆ. ಒಂದು ಯೂನಿಕ್ ಆಗಿರೋಂಥ ಒಂದು ಬೆಸ್ಟ್ ಟೇಸ್ಟು. ಎಷ್ಟು ನಾನು 270 ರೂಪಾಯಿ ಅಂತ ಹೇಳಿದೆ, 250 ರೂಪಾಯಿ ಅಂತ 3 ಪೀಸ್ ಕೊಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಕೊಡೋ ಕಾಸ್ಟ್ಗೆ ಪಕ್ಕ ಟು ಪಕ್ಕ ವರ್ತಿರುತ್ತೆ. ಒಳ್ಳೆ ಟೇಸ್ಟು. ನಿಂಬೆಹಣ್ಣು ಕೊಟ್ಟಿದ್ದಾರೆ, ನಿಂಬೆಹಣ್ಣನ್ನ ಬಿಡೋದು ಬೇಡ, ಹಂಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕ್ಬಿಟ್ಟು ಮೂಳೆನ ಕಚ್ಬಿಟ್ಟೆ ಪೀಸಿದೆ ಅಂದ್ಕೊಂಡು ನಿಂಬೆಹಣ್ಣು ಹಾಕ್ದೆ ಬಂತು. ಲೈಟಾಗ ಒಂದು ಚರ್ಬಿ, ಮಸಾಲ, ನಿಂಬೆಹಣ್ಣು ಒಳ್ಳೆ ಬ್ಲೆಂಡ್ ಆಗಿ ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ. ಹಂಗೆ ಪ್ಲೇನ ಟ್ರೈ ಮಾಡ್ತಿರ್ಲೋ ಗೊತ್ತಿಲ್ಲ, ನಿಂಬೆಹಣ್ಣು ಹಾಕೊಂಡು ಟ್ರೈ ಮಾಡಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಮೀನು, ಅದು ಬೋನ್ಲೆಸ್ ಮೀನು, ಆಯಿಲ್ ಫ್ರೈ ಮಾಡಿಕೊಟ್ಟಿದ್ದಾರೆ. ಹಂಗೆ ಆಚೆ ಕೂಡ ಆಯಿಲ್ ಉಳ್ಕೊಂಡಿದೆ, ಏನು ಮಾಡೋಕ್ಕಾಗಲ್ಲ. ಸೈಜ್ ನೋಡಿ, ಸಿಕ್ಕಾಬಟ್ಟೆ ದೊಡ್ಡ ಸೈಜು. ಜಾಸ್ತಿ ಮಸಾಲ ಕೋಟಿಂಗ್ ಇರಲ್ಲ, ಲೈಟ್ ಮಸಾಲ ಆ ಒಂದು ಮಸಾಲದಲ್ಲಿ ಕೊಟ್ಟಿದ್ದಾರೆ. ನಾವು ಹಂಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಬೈಟ್ ಮಾಡೋಣ. ಓಹೋ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗ್ತಾ ಇದೆ. ಹಂಗೆ ಒಂದು ಪೀಸ್ ತೊಗೊಂಡು ಒಂದು ಬೈಟ್ ಮಾಡೋಣ. ಒಂದು ಫ್ರೆಶ್ ಮೀಟು, ಲೈಟ್ ಮಸಾಲ, ಫ್ರೆಶ್ಶಾಗಿರಂಗೆ ಬಾಯಲ್ಲಿ ಬೆಣ್ಣೆ ಥರ ಕರ್ಗೋಗ್ತದೆ. ಔಟರ್ ಲೇಯರು ಲೈಟಾಗಿ ಕರ್ಮ್ ಸಿಗ್ತಾಯಿದ್ರು ಕೂಡ ಒಳಗಡೆ ಲೇಯರ್ ಅಂತೂ ಫುಲ್ಲು ಸಾಫ್ಟು. ಬಾಯಿಗೆ ಇಟ್ಟ ತಕ್ಷಣ ಮೇಟಾಗಿ ಒಂದು ಬೆಸ್ಟು ಟೇಸ್ಟು ಕೊಡ್ತಾಯಿದೆ. ಒಂದು ಬೆಸ್ಟ್ ಆಗಿರುವಂಥ ಭಾಷಾ ಫಿಶ್. ಇದು 130 ರೂಪೀಸ್ ಅನ್ಕೊತೀನಿ. ಹತ್ರ ಅಂದರೆ
ಮಟನ್ ಚಾಪ್ಸು ಜೊತೆಗೆ ಭಾಷಾ ಮೀನು ಎರಡೂ ಟ್ರೈ ಮಾಡಿ, ಎರಡೂ ಕೂಡ ಟೇಸ್ಟ್ ವೈಸು ಬೆಸ್ಟ್ ಆಗಿದೆ. ನೆಕ್ಸ್ಟು ಕಬಾಬು, ಇದು ಕಂಟಿನ್ಯೂಸ್ ಮಾಡ್ತಾನೆ ಇರ್ತಾರೆ. ಆಲ್ರೆಡಿ ರೆಡಿ ಮಾಡಿ ಫಸ್ಟು ಒಂದು ಹಾಫ್ ಬಾಯ್ಲ್ ಮಾಡಿ ಇಟ್ಟಿರ್ತಾರೆ. ಅದಾದಮೇಲೆ ಆರ್ಡ್ರ್ ಕೊಟ್ಟ ಮೇಲೆ ಇನ್ನೊಂದು ಬಾರಿ ಆಯಿಲ್ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ಕೊಡುವಂಥದ್ದು. ಕೆಂಪಿಗೆ ಒಂದು ಸೈಜಲ್ಲಿ ಮಿಡ್ ಸೈಜಲ್ಲಿರುವಂಥ ಒಂದು ಕಬಾಬು. ಹಂಗೆ ಬ್ರೇಕ್ ಮಾಡಿದ್ರೆ ಪೀಸ್ ಅಂತೂ ಒಳ್ಳೆ ಬೆಸ್ಟ್ ಮೀಟು. ಸಿಕ್ಕಾಪಟ್ಟೆ ಮಸಾಲ ಕೋಟಿಂಗ್ ಇದೆ. ಕಂಪೇರ್ ಟು ಫಿಶ್ ಅಂದರೆ ಇದಕ್ಕೆ ಸಿಕ್ಕಾಪಟ್ಟೆ ಮಸಾಲ ಕೋಟಿಂಗ್ ಇಟ್ಕೊಂಡಿರುತ್ತೆ. ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ. ಲೈಟಾಗಿ ಸ್ವಲ್ಪ ಖಾರ, ಸ್ವಲ್ಪ ಸಾಲ್ಟ್ ಸ್ವಲ್ಪ ಜಾಸ್ತಿ ಇದ್ದೀರಾ. ಇನ್ನೂ ಚಿಂದಿ ಇರೋದು ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ನನಗೆ ಆಯಿಲ್ ಅಂತೂ ನಿಂಬೆಹಣ್ಣು ಜಾರ್ತಾ ಇದೆ. ಬಂದರೆ ಬಿಸಿ ತಿನ್ನಿ, ನಿಂಬೆಹಣ್ಣು ಹಾಕೊಂತೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಬೆಸ್ಟ್ ಟೇಸ್ಟು. ಮಸಾಲ ಸಿಮಿಲರ್ಸು ಕೂಡ ಆ ಮೀಟ್ ಮೇಲೆ ಟೇಸ್ಟ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಕಂಪೇರ್ ಟು ಫಿಶ್ಶು ಇದೇ ಬೇರೆ ಅದೇ ಬೇರೆ ಅನಿಸುತ್ತೆ. ಸೇಮ್ ಮಸಾಲ. ಹಂಗೆ ಒಂದು ಪೀಸ್ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಹಂಗೆ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಒಂದು ಬೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಂಗೆ ಪೀಸ್ನ ಒದಿಸ್ಬಿಟ್ಟು ಸ್ವಲ್ಪ ಹಂಗೆ ಗ್ರೇವಿ ಅಂತೂ ಕ್ರೇಜ್ ಇದೆ. ಒಂದು ಬೈಟು ಗ್ರೇವಿ ಅಂತೂ ಜಾಸ್ತಿ ತಿಕ್ ಅನ್ಸಲ್ಲ. ಲೈಟಾಗಿ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೂ ಕೂಡ ಪ್ರತಿಯೊಂದು ಕಾಲಿಗೆ ಇಟ್ಕೊಂಡಿರುತ್ತೆ. ಅದೇ ಇಲ್ಲಿ ಯುನೀಕ್ ಅಂತೀನಿ. ಹೌದಾ, ಇಲ್ಲಿನ ಫೇಮಸ್ ಐಟಮು ಕೈಮಾ. ಒಂದು ಮಿಡ್ ರೇಂಜಲ್ಲಿ ಇರುತ್ತೆ ಒಂದು ಕೈಮಾ ಉಂಡೆ. ಹಂಗೆ ಬ್ರೇಕ್ ಮಾಡಿದ್ರೆ ಓಹೋ ಸಿಕ್ಕಾಬಟ್ಟೆ ಮಸಾಲ ಉಂಡೆ ಅಂತಲೇ ಹೇಳ್ಬೋದು. ಹಂಗೆ ಗ್ರೇವಿ ಡಿಪ್ ಮಾಡಿಬಿಟ್ಟು ಒಂದು ಬೈಟ್ ಮಾಡೋಣ. ಅದಾದಮೇಲೆ ರೈಸ್ ಜೊತೆ ಟ್ರೈ ಮಾಡೋಣ, ತಿನ್ನೋಣ. ಚೆನ್ನಾಗಿದೆ. ಆ ಮಸಾಲ ಅಂತೂ ಬ್ಯಾಲೆನ್ಸ್ ಮೈಲ್ಡಲ್ಲಿರುತ್ತೆ. ಸಿಕ್ಕಾಪಟ್ಟೆ ಮಸಾಲ ಅನ್ಸಲ್ಲ. ಒಂದು ಮೈಲ್ಡಲ್ಲಿರುವಂಥ ಒಂದು ಕೈಮಾ ಉಂಡೆ ಅಂತಲೇ ಹೇಳ್ತೀನಿ. ಜಾಸ್ತಿ ನಿಮಗೆ ಕೊಬ್ಬರಿ ಮತ್ತು ಮಸಾಲ ಹಾಕಿರೋದಲ್ಲ, ಅದರ ಘಾಟು ಲೈಟಾಗಿ ಗೊತ್ತಾಗುತ್ತೆ. ಬಟ್ ಉಂಡೆಲಿರುವಂಥ ಮಸಾಲ ನಿಮಗೆ ಬ್ಯಾಲೆನ್ಸ್ ಆಗಿರುತ್ತೆ. ಆ ಸ್ಪೈಸಿನೆಸ್ಸು ಇಲ್ಲ, ಆ ಖಾರ ಕೂಡ ಇಲ್ಲ. ಒಂದು ಮೈಲ್ಡ್ ಆಗಿರುವಂಥ ಒಂದು ಕೈಮಾ ಅಂತಲೇ ಹೇಳ್ತೀನಿ. ಹೈಪ್ ಮಾಡಲ್ಲ ಅವಳಿಗೆ ಅಷ್ಟು ಇದಿಲ್ಲ, ಬಟ್ ಚೆನ್ನಾಗಿದೆ. ರೈಸ್ ಜೊತೆಗೆ ಕೈಮಾ ಗ್ರೇವಿ ಜೊತೆಗೆ ಹಂಗೆ ಸ್ವಲ್ಪ ಕೈಮಾನು ಇಟ್ಕೊಂಡು ರೈಸ್ಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಬೈಟು ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿನೆಸ್ ಸ್ವಲ್ಪ ಜಾಸ್ತಿ ಇದ್ದರೆ ಇದಕ್ಕೂ ಎರಡಕ್ಕೂ ಬ್ಯಾಲೆನ್ಸ್ ಆಗಿ ಒಂದು ಬೆಸ್ಟ್ ಟೇಸ್ಟ್ ಇರೋದು. ಸ್ವಲ್ಪ ಸ್ಪೈಸಿನೆಸ್ ಕಮ್ಮಿ. ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ವೈಟ್ ರೈಸ್ ಜೊತೆಗೆ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಹಿಂಗಿರುತ್ತೋ ಅದೇ ಒಂದು ಟೇಸ್ಟಲ್ಲಿದೆ. ಲಾಸ್ಟ್ ಒಂದು ಬೈಟ್ ಮಾಡಿ ಲೈಟಾಗಿ ಮಟನ್ ಪೀಸ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ಟು ಮುಗಿಸ್ಕೊಳ್ಳೋಣ. ಸೂಪರ್. ಮಟನ್ನು ಇದಂತೂ ಸಿಕ್ಕಾಪಟ್ಟೆ ಟೆಂಪ್ಟಿಂಗು. ಕೊಡೋ ಕಾಸಿಗೆ ಪಕ್ಕ ವರ್ತು. ಆ ಲೆವೆಲ್ಗೆ ಟೇಸ್ಟಿಯಾಗಿದೆ. ಹಂಗೆ ಸ್ವಲ್ಪ ಇಟ್ಕೊಂಡು ಒಂದು ಬೈಟ್ ಮಾಡಿದ್ರೆ ಬೆಸ್ಟ್ ಫಿನಿಶ್ ಆಗಿರುತ್ತೆ. ಒಳಗೆ ಹೇಳ್ಬೇಕಂತಂದರೆ ಟೇಸ್ಟ್ ಬಗ್ಗೆ ಹೇಳ್ಬೇಕಂತಂದರೆ ಬಂದರೆ ಮಟನ್ ಚಾಪ್ ಜೊತೆಗೆ ಫಿಶ್ಶು ಎರಡೂ ಕೂಡ ಅಲ್ಟಿಮೇಟ್ ಕಾಂಬಿನೇಷನು. ಒಳ್ಳೆ ಟೇಸ್ಟು, ಸೂಪರಾಗಿರುತ್ತೆ. ಈ ಒಂದು ರೈಸ್ ಜೊತೆಗೆ ಗ್ರೇವಿ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಈ 3 ಐಟಮ್ ತೊಗೊಂಡು ಟೇಸ್ಟ್ ಮಾಡಿ. ನಿಮಗೆ ಮೇನಾಗಿ ಇಷ್ಟ ಆಗೋದು ಕಬಾಬ್ ಮತ್ತು ಈ ಚಾಪ್ಸ್ ಅಂತಲೇ ಹೇಳ್ಬೋದು. ಜಾಗದ ಬಗ್ಗೆ ಹೇಳ್ಬೇಕಂತಂದರೆ ಶುರುವಾಗಿ 23 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಸಮೀನಾ ಬಾಬುದಾಸ್ ಹೋಟೆಲ್ಲು. ಇದು ಬಂದು ಜಯನಗರ ಚಿಕನ್ ಕೌಂಟ್ ಇದೆಯಲ್ಲ, ಅದರ ಬ್ಯಾಕ್ ಸೈಡಲ್ಲಿ ಗಲ್ಲಿ ಒಳಗಡೆ ಬರುವಂಥ ಒಂದು ಜಾಗ. ನೀವು ಒಂದು 1:30-2 ಗಂಟೆಗೆ ಬಂದ್ರಂತೂ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಪೀಕಲ್ಲಿ ಇರ್ತಾರೆ. ಮಧ್ಯಾಹ್ನ ಒಂದೇ ಟೈಮು ಫುಡ್ಸ್ನ ಸರ್ವ್ ಮಾಡ್ತಾರೆ. ಬೆಳಗ್ಗೆನೂ ಇರಲ್ಲ, ಸಂಜೆನೂ ಇರಲ್ಲ. 11:30-12 ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಒಂದು 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಸರ್ವ್ ಮಾಡ್ಕೊಂಬರ್ತಾರೋ ಅಂಥ ಒಂದು ಜಾಗ. ಸೊ ನೀವೇನಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ. ಆಲ್ರೆಡಿ ನೀವು ಇಲ್ಲಿ ಟ್ರೈ ಮಾಡಿದರೆ ನಿಮಗೆ ಟೇಸ್ಟು ಇಷ್ಟ ಆಯ್ತಾ ಇಲ್ವೋ ಅನ್ನೋದು ಕೂಡ ಕಮೆಂಟ್ನ ತಿಳಿಸಿ. ಇಲ್ಲಿ ಯಾವ ಐಟಮ್ ನಿಮಗೆ ಫೇವ್ರೇಟ್ ಅನ್ನೋದು ಕೂಡ ಮಧ್ಯೆ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಮುಗಿಸ್ಕೊಂಡು ನೋಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಂಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.